ಸ್ನೇಹಿತರೆ, ಒಂದು ಸಖತ್ ಕಾಮಿಡಿ ಹೇಳ್ತೀನಿ ಕೇಳಿ. ಬಿಜೆಪಿಯಲ್ಲಿರೋರೆಲ್ಲ ಹಿಂದೂಗಳು, ಮಿಕ್ದವರೆಲ್ಲ ಬಂಧುಗಳು ಅಂತ ಹೇಳ್ತಾರೆ ಕೆಲವರು. ಯಾಕೆ ಈ ಮಾತನ್ನ ಹೇಳ್ದೆ ಅಂದ್ರೆ, ನೋಡಿ ಇವತ್ತು ಏನು ಅರಾವಳಿ ತೀರ್ಪು ಸುಪ್ರೀಂ ಕೋರ್ಟ್ ಇಂದ ಬಂದಿದೆ. ಅದು ಕೇಂದ್ರ ಸರ್ಕಾರ ಒಂದು ವರದಿಯನ್ನ ಕೊಡುತ್ತೆ. ಆ ವರದಿಯನ್ನೇ ಎಂಡೋರ್ಸ್ ಮಾಡಿ ಹೌದು ಇದು ಸರಿ ಇದೆ ಅಂತ ಟಿಕ್ ಹಾಕಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ವರದಿಯನ್ನ ಕಂಪೇರ್ ಮಾಡೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ದೆ. ಸರಿ, ಏನಪ್ಪಾ ಈ ವರದಿ ಅಂತ ಕೇಳಿದ್ರೆ, ಪರ್ವತ ಶ್ರೇಣಿ, ಅರಾವಳಿ ಪರ್ವತ ಶ್ರೇಣಿಗಳೇನಿದೆ, ಇದು ನ್ಯಾಚುರಲ್ ಆಗಿರುವಂಥದ್ದು, ಭಗವಂತ ಕೊಟ್ಟಿರೋದು. ನಾವು ಈ ಭೂಮಿ ಮೇಲೆ ಬಂದಿರೋದು ಬಾಡಿಗೆಗೆ ಅಂತ ಹೇಳ್ತಾನೆ. ನಿಮ್ಮ ಆಯಸ್ ಎಷ್ಟಾದ್ರೂ ಇರ್ಬೋದು, ನೀವು ಒಂದಷ್ಟು ಸಕ್ಕರೆ ಮೂಟೆ, ಅಕ್ಕಿ ಮೂಟೆ, ರಾಗಿ ಮೂಟೆ, ಜೋಳದ ಮೂಟೆ, ನಿಮ್ಗೆ ಏನೇನ್ ನೀವು ಊಟ ಮಾಡ್ತಿರೋ ಅದನ್ನೆಲ್ಲ ತಗೊಂಡ್ ಬಂದಿದ್ದೀರಿ ಅಂತಾನೆ ಇಟ್ಕೊಳ್ಳೋಣ. ಪಿಜ್ಜಾ ಬರ್ಗರ್ ಕೂಡ ತಗೊಂಡ್ ಬಂದಿರ್ಬೋದು, ಅದೆಲ್ಲ ಮ್ಯಾಟ್ರ್ ಅಲ್ಲ. ನೀವೇನೋ ಒಂದ್ ತಗೊಂಡ್ ಬಂದು ಇಲ್ಲಿ ಬಾಡಿಗೆಗಂತೂ ಇರೋದು ನಿಜ. ಈ ನೆಲದ ಮೇಲೆ ಬಾಡಿಗೆಗೆ ಪ್ರತಿಯೊಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಹಿಡಿದು ಇಲ್ಲೆಲ್ಲೋ ನಮ್ಮ ಏರಿಯಾನಲ್ಲಿ ಸೊಪ್ಪು ಮಾಡೋ ಒಂದು ಯುವಕರವರೆಗೂ ಪ್ರತಿಯೊಬ್ರು, ಮೋದಿಜಿಯಿಂದ ಹಿಡಿದು ಎಲ್ರೂ ಈ ಭೂಮಿ ಮೇಲೆ ನಾವು ಬಾಡಿಗೆಗೆ ಬಂದಿದ್ದೀವಿ ಅನ್ನೋದಂತೂ ಸತ್ಯ. ನಾವು ಬಾಡಿಗೆಗೆ ಬಂದವ್ರು ಹೆಂಗಿರ್ಬೇಕು, ಈ ಭೂಮಿ ತರ ನೋಡ್ಬೇಕು. ಲೈಕ್ ಪ್ರಾಣಿಗಳು, ಕಾಡಲ್ಲಿರೋ ಪ್ರಾಣಿಗಳು ಯಾವುದೇ ಮಾಲಿನ್ಯ ಮಾಡಲ್ಲ, ವಾಯು ಮಾಲಿನ್ಯ ಮಾಡಲ್ಲ, ನೆಲ ಭೂಮಾಲಿನ್ಯ ಮಾಡಲ್ಲ, ಗಾಳಿ ಮಾಲಿನ್ಯ ಮಾಡಲ್ಲ, ಏನು ಡ್ಯಾಮೇಜ್ ಮಾಡಲ್ಲ ಗುರು. ಕಾಡ್ಗೋಗಿ ಎಲ್ಲ ಸ್ವಚ್ಛಂದವಾಗಿರುತ್ತೆ. ಕಾಡು ಅಂದ್ರನೆ ಕಣ್ಣಿಗೆ ಹಬ್ಬ ಅಂತ ನಾವ್ ಅನ್ಕೋತೀವಿ. ಅದನ್ನ ನೋಡಕ್ಕೆ 100 ಕಿಲೋಮೀಟರ್ ಹೋಗ್ತೀವಿ ನಾವಿರೋ ಜಾಗಗಳಿಂದ. ಸರಿ, ಯಾಕಿದೆಲ್ಲ ಕತೆ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ನೋಡಿ, ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಅರಾವಳಿ ಪರ್ವತ ಶ್ರೇಣಿ, ದಟ್ಟವಾಗಿರುವಂತಹ ಪರ್ವತ ಶ್ರೇಣಿ ಮೇಲೆ ಈ ಕೈಗಾರಿಕೋದ್ಯಮಿಗಳಿಗೆ ಕಣಿಬಿದ್ದಿದೆ. ಅವ್ರಿಗೆ ಅಲ್ಲಿನ ಒಂದು ಏನೋ ಲ್ಯಾಂಡ್ ಮಾಫಿಯಾ ಮಾಡಬೇಕು, ಅಥವಾ ಅಲ್ಲಿ ಅಗ್ದು ಬಗ್ದು ಅಲ್ಲಿರೋ ಖನಿಜಗಳನ್ನೆಲ್ಲ ತೆಗಿಬೇಕು, ಇಲ್ಲ ಅಂದ್ರೆ ಮೈನಿಂಗ್ ಮಾಡಬೇಕು, ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಒಟ್ನಲ್ಲಿ ಅದ್ರ ನಾಶ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಸರಿ, ಕೇಂದ್ರ ಸರ್ಕಾರಕ್ಕೂ ಇದು ಹೌದು ಚೆನ್ನಾಗಿದೆಯಲ್ಲ ಐಡಿಯಾ, ಎಲ್ಲ ಪರ್ವತನ ಸಮ ಮಾಡಿ ಬೇಕಾಗಿರೋದೆಲ್ಲ ಬಗದ್ ತಗೊಂಡು ನಮಗೂ ಒಂದಷ್ಟು ಫಂಡ್ ಕೊಟ್ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ನಾವು ಉದ್ಧಾರ ಆಗ್ಬಿಡೋಣ ಅನ್ಕೊಂಡ್ರು. ಏನೋ ಅಪ್ಪ ಓಕೆ ಅನ್ಬಿಟ್ರು. ಸರಿ ಆಯ್ತು, ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳಿದ್ರೆ ಆಗ್ಲೇ ಒಂದು ಕಂಪ್ಯಾರಿಸನ್ ಕೊಟ್ನಲ್ಲ ನಾನು. ಬಿಜೆಪಿಯಲ್ಲಿರೋರೆಲ್ಲ ಹಿಂದೂಗಳು, ಉಳ್ದ ಹಿಂದೂಗಳೆಲ್ಲ ಬಂಧುಗಳು ಅಂತ. ಯಾರಿಗೆ ಅಂತ ಕೇಳ್ಬೇಡಿ, ಇದು ಅವ್ರ ಮೈಂಡ್ ಸೆಟ್ ಅಷ್ಟೇನೆ. ಅದು ಅವ್ರು ಏನ್ ಬೇಕಾದ್ರೂ ಮೈಂಡ್ ಸೆಟ್ ಇಟ್ಕೊಳ್ಳಿ. ಫಸ್ಟ್ ವಿಚಾರಕ್ಕೆ ಬರೋಣ ನಾವು. ಅಂದ್ರೆ 100 ಮೀಟರ್ಗಿಂತ ಎತ್ತರ ಇರುವ ಎಲ್ಲಾ ಪರ್ವತ ಶ್ರೇಣಿಗಳು ಅರಾವಳಿ, ಅದಕ್ಕಿಂತ ಕಡಿಮೆ ಇರೋವೆಲ್ಲ ಅರಾವಳಿ ಅಲ್ಲ, ಅವುಗಳನ್ನು ಮುಗಿಸ್ಬಿಡಿ ಅಂತ. ಮುಗಿಸಿ ನುಂಗಿ ನೀರು ಕುಡಿಬೋದು ಅಂತ ಹೇಳಿ ಒಂದು ವರದಿಯನ್ನ ತಯಾರು ಮಾಡಿ ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ. ಸರಿ, ಇದರಿಂದ ಏನ್ ನಷ್ಟ ಮೇಡಮ್ ಅಂತ ನೀವು ಕೇಳ್ಬೋದು. ನಷ್ಟ ಇದೆ ಕಣ್ರಿ. ಅಲ್ಲಿನ ಅಂತರ್ಜಲ ಕಮ್ಮಿ ಆಗೋಗತ್ತೆ, ಅಲ್ಲಿ ಕಾಡು ಬೆಳೆಯಲ್ಲ. ಸರಿ, ಅಲ್ಲಿ 100 ಮೀಟರ್ಗಿಂತ ಕಡಿಮೆ ಇರೋ ಎಲ್ಲಾ ಬೆಟ್ಟ ಗುಡ್ಡಗಳನ್ನ ಇವ್ರು ನಾಶ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ಡೆಲ್ಲಿಗಿರ್ಬೋದು, ರಾಜಸ್ಥಾನ್ಗಿರ್ಬೋದು, ಮಧ್ಯಪ್ರದೇಶ್ಗಿರ್ಬೋದು, ಈ ಭಾಗಗಳಿಗೆ ರಕ್ಷಣೆನೇ ಇಲ್ಲ. ಗಾಳಿ ಯಾವ ರೇಂಜಿಗೆ ಬೇಕಾದ್ರೂ ಬೀಸ್ಬೋದು. ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತ ಕೂಡ ಆಗ್ಬೋದು. ಸರಿ, ಹಾಗಾದ್ರೆ ಏನ್ ಮೇಡಮ್, ಅವರು ಕೊಟ್ಟಿದಾರಲ್ಲ ಬೇರೆ 100 ಮೀಟರ್ಗಿಂತ ಎತ್ತರ ಇರೋ ಅರಾವಳಿ ಇವೆಯಲ್ಲ ಪರ್ವತ ಶ್ರೇಣಿಗಳು, ಅವು ಕಾಪಾಡಲ್ವಾ ಅಂತ ಕೇಳ್ಬೋದು. ಇಲ್ಲೇ ಇರೋದು ಕಹಾನಿ ಮೇ ಟ್ವಿಸ್ಟ್. ಈ 100 ಮೀಟರ್ಗಿಂತ ಎತ್ತರ ಇರೋ ಪರ್ವತ ಶ್ರೇಣಿಗಳು ಎಲ್ಲೋ 1000-2000 ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋವು 99 ಮೀಟರ್ ಇರೋವು, 98, 70 ಮೀಟ್ರು, 50 ಮೀಟ್ರು ಇವೆಲ್ಲ ಇವೇ 12,000ಕ್ಕೂ ಹೆಚ್ಚು ಪರ್ವತಗಳಿರೋ ಅಂಥದ್ದು. ಈಗ ನೀವ್ ಹೇಳಿ, ಯಾರು ಬಂಧುಗಳು, ಯಾರು ಹಿಂದೂಗಳು ಅಂತ? ಐ ಮೀನ್, ಯಾವ ಬೆಟ್ಟ ಉಳಿಸ್ಬೇಕು, ಯಾವ ಪರ್ವತ ಉಳಿಸ್ಬೇಕು ಅಂತ ಹೇಳಿ ನೀವ್ ಹೇಳಿ. ಅದಕ್ಕೆ ಅಲ್ಲಿನ ನಾರ್ತ್ ಇಂಡಿಯನ್ ಜನ ರೋಚಿಗೆದ್ದು ಬೀದಿಗಿಳಿದು ಬಿಟ್ಟಿದ್ದಾರೆ.
ಹೌದ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ನಾವು ಒಪ್ಕೊಳ್ತೀವಿ, ಆದ್ರೆ ಜನರು ಬದುಕದ್ ಬೇಡ್ವಾ? ನಾವು ಒಪ್ಕೊಂಡ್ಬಿಟ್ಟು ಇಲ್ಲಿದ್ರೆ ತಾನೆ, ನಾವು ಬದುಕಿದ್ರೆ ತಾನೆ ಆರ್ಡರ್ ಅನ್ನ ಒಪ್ಕೊಳಕ್ಕೆ. ಸೊ ಇದು ಡ್ಯಾಮೇಜ್ ಆಗತ್ತೆ ಅಂತ ಹೇಳಿ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕತೆ ಹೇಳಿದ್ದಿಷ್ಟೇ. ಅದನ್ನ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಮಗೆ ಭೂಮಿಯನ್ನ ಭಗವಂತ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ, ಪ್ರಕೃತಿ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ. ಯಾರಾದ್ರೂ ಕೊಟ್ಟಿರ್ಲಿ, ನಾವು ಬಾಡಿಗೆಗೆ ಬಂದಿರೋರು ಬಾಡಿಗೆಗೆ ಬಂದಿರೋ ತರ ಇದ್ಬಿಟ್ಟು ಹೋಗ್ಬೇಕು. ಏನು ಡ್ಯಾಮೇಜ್ ಮಾಡಬಾರ್ದು ಗುರು. ಏನೋ ಒಂದ್ ಮನೆಯಲ್ಲಿ ಒಂದ್ ಫೋಟೋ ಇಟ್ಕೊಳಕ್ ಒಂದ್ ಮೊಳೆ ಹೊಡೆದ್ರೆ ಸರಿ, JCB ತಗೊಬಂದ್ ಮನೆ ಗೋಡೆನೆ ಹೊಡೆದಾಕ್ಬಿಟ್ರೆ ಹೆಂಗೆ? ಓನರ್ ಬಿಟ್ಟಾನ ನಿಮ್ಮನ್ನ? ಅದೇ ಪ್ರಕೃತಿ ವಿಕೋಪಗಳಿಗೆ ಕಾರಣ. ಅದೇ ಪ್ರಕೃತಿ ಏನ್ ಮಾಡತ್ತೆ? ಪ್ರಕೃತಿ ಬಂದು ಏನ್ ಡ್ಯಾಮೇಜ್ ಕ್ಲೈಮ್ ಮಾಡಲ್ಲ, ನಿಮ್ಮನ್ನೇ ಡ್ಯಾಮೇಜ್ ಮಾಡ್ಬಿಡತ್ತೆ. ಈ ಸೂಕ್ಷ್ಮಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೂಡ್ಲೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮತ್ತೊಮ್ಮೆ ಈ ಆರ್ಡರ್ ಅನ್ನ ಏನ್ ಮಾಡಬೇಕು ಅನ್ನೋದನ್ನ ಒಂದು ಪುನರ್ವಿಮರ್ಶೆ ಮಾಡಿ ಜನಗಳಿಗೆ ಅನುಕೂಲವಾಗುವ ಹಾಗೆ, ಪ್ರಕೃತಿಗೆ ಅನುಕೂಲವಾಗುವ ಹಾಗೆ, ಇಲ್ಲಿ ಜನ ಇದ್ರೇನೆ ಸರ್ಕಾರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲೆಕ್ಷನ್ ಮಾಡಕ್ಕಾದ್ರೂ ಒಂದು 4 ಜಿಲ್ಲೆಗಳು, 32 ಜಿಲ್ಲೆಗಳು ಬರುತ್ತಂತೆ ಟೋಟಲ್ ಆಗಿ, ಅಂಡ್ 4 ರಾಜ್ಯಗಳು ಬರುತ್ತಂತೆ. ಇಷ್ಟು ದೊಡ್ಡ ಭೂಪ್ರದೇಶವನ್ನ ಕಾಪಾಡ್ತಾ ಇರುವಂತಹ ಅರಾವಳಿಯನ್ನ ನಾವು ಕಾಪಾಡ್ಬೇಕಲ್ಲ. ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಫಸ್ಟ್ ಉಳಿಬೇಕಲ್ಲ, ಆಮೇಲೆ ಏನೋ ಒಂದ್ ಮಾಡ್ಬೋದಲ್ವಾ ಕೇಂದ್ರ ಸರ್ಕಾರ ಅಂತ ಹೇಳಿ ನನಗೆ ಹೇಳ್ಬೇಕು ಅನ್ನಿಸ್ತು. ನಿಮ್ಮ ಹತ್ರ ಎಲ್ಲ ಹೇಳಿದ್ದೀನಿ, ಕಾನೂನು ರೀತಿನೂ ಹೇಳಿದ್ದೀನಿ. ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ನಮ್ಮ ಎನ್ವಿರಾನ್ಮೆಂಟಲ್ ಲಾನಲ್ಲಿ ಕರೀತಾರೆ. ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಮಾಡಿ. ನೀವು ಎಷ್ಟು ಬೇಕೋ ಅಷ್ಟು ಮಾಡಿ, ನಮ್ಮನ್ನೇ ಮುಗಿಸುವಷ್ಟು ಅಭಿವೃದ್ಧಿ ಬೇಡ. ಇಡೀ ಕಾಡು ನಾಶ ಮಾಡ್ಬಿಟ್ರೆ ಒಂದೇ ಒಂದು ಹಸಿರು ಗಿಡ ಇಲ್ಲ ಅಂತ ಅನ್ಕೊಳ್ಳಿ. ಈ ತರ ಪ್ಲಾಸ್ಟಿಕ್ ಗಿಡ ನಾನೇನೋ ಒಂದು ಸ್ಟೈಲ್ ಆಗಿ ಚೆನ್ನಾಗಿ ಕಾಣ್ಲಿ ನನ್ನ ಆಫೀಸಲ್ಲಿ ಅಂತ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಗಿಡ ಆಕ್ಸಿಜನ್ ಕೊಡುತ್ತಾ ಸ್ನೇಹಿತರೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಇಡೀ ಪ್ಲಾಸ್ಟಿಕ್ ಮಯ, ಇಡೀ ಭೂಮಿಯನ್ನ ಬಗ್ದು ಅಂತರ್ಜಲನ ಮುಗಿಸ್ಬಿಟ್ರೆ ಕುಡಿಯಕ್ ನೀರಿಲ್ಲ, ಉಸಿರಾಡಕ್ ಗಾಳಿ ಇಲ್ಲ. ಮತ್ತೆ ಈ ಭೂಪ್ರದೇಶನೂ ಒಂದು ನಾಶ ಮಾಡಿಡೋ ಅಂತ ಕೆಲ್ಸ ನಾವು ಮಾಡ್ಬೇಕಾ? ಬಂದ್ವಾ ಪ್ರಾಣಿಗಳ ತರ ಇರಿ ಅಂತ ಹೇಳ್ತಾ ಇಲ್ಲ, ನಾಗರಿಕರಂತೆ ಬದುಕಿ. ಆದ್ರೆ ಭೂಪ್ರದೇಶನ ಹಾಳು ಮಾಡ್ಬೇಡಿ, ಚೆನ್ನಾಗಿಟ್ಕೊಳ್ಳಿ. ನಮ್ಮ ಭೂಮಿ, ನಮ್ಗೆ ಪ್ರೀತಿ ಇಲ್ಲ ಅಂತಂದ್ರೆ ಹೆಂಗೆ ಅಂತ ಕೇಳುವಂತಹ ಪ್ರಶ್ನೆ ನಂದು ಕೂಡ ಹೌದು. ಅರಾವಳಿಯನ್ನ ಉಳಿಸಿ ಅಂತ ಹೇಳಿ ನೀವು ಒಂದ್ 4 ಪೋಸ್ಟ್ ಹಾಕೊಳ್ಳಿ ಸ್ನೇಹಿತರೆ. ಜೊತೆಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ನನಗೆ ಇನ್ನೊಂದ್ ಸ್ವಲ್ಪ ಪ್ರೋತ್ಸಾಹ ಕೊಡಿ ಒಂದಷ್ಟು ವಿಡಿಯೋಗಳನ್ನ ಮಾಡಕ್ಕೆ, ನಿಮ್ ಜೊತೆಗೆ ಮಾತಾಡ್ತಾ ಇರೋದಕ್ಕೆ, ಕನೆಕ್ಟ್ ಆಗಿರೋದಕ್ಕೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಒಂದಷ್ಟು ಸಜೆಷನ್ಸ್ ಅನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಸೇವ್ ಅರಾವಳಿ. ಎಲ್ಲಾ ಪರ್ವತ ಶ್ರೇಣಿಗಳನ್ನು ಕಾಪಾಡ್ರಪ್ಪ, ಬರೀ ಅರಾವಳಿ ಅಂತಲ್ಲ, ಇಡೀ ಭೂಮಿನೇ ಕಾಪಾಡಿ ನೆಕ್ಸ್ಟ್ ಜನರೇಷನ್ಗೆ ಹಂಗೆ ಕೊಟ್ಬಿಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.